ಹಾಸನದಲ್ಲಿ ನಾಪತ್ತೆಯಾಗಿದ್ದ ಯುವತಿ ಡೇವಿಡ್ ಎಂಬಾತನ ಜೊತೆ ಪತ್ತೆಯಾಗಿದ್ದಾರೆ. ಹಾಸನದ ಬೇಲೂರಿನಲ್ಲಿ ಮದುವೆ ಮನೆಗೆ ಅಂತ ಆಕೆ ಹೋಗಿರ್ತಾರೆ. ಆದರೆ ಇದಕ್ಕಿದ್ದ ಹಾಗೆಯೇ ನಾಪತ್ತೆಯಾಗಿದ್ರು. ಎಲ್ಲೋ ಹೋದ್ರು ಏನಾದ್ರು ಅನ್ನುವಂಥ ಆತಂಕ ಕುಟುಂಬಸ್ಥರಲ್ಲಿ ಮನೆ ಮಾಡಿತ್ತು. ಯಾಕಂದರೆ ಚಿನ್ನಾಭರಣವನ್ನು ಧರಿಸಿ ಸಮಾರಂಭಕ್ಕೆ ಅಥವಾ ಮದುವೆಗೆ ಫಂಕ್ಷನ್ಗೆ ಅಂತ ಬಂದಿದ್ದಂಥ ಯುವತಿ ನಾಪತ್ತೆಯಾಗಿದ್ದಂಥ ಕೇಸ್ಗೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಕುಣಿಗಲ್ ಲಾಡ್ಜ್ನಲ್ಲಿ ಪತ್ತೆಯಾಗಿರುವಂಥದ್ದು ಡೇವಿಡ್ ಎಂಬಾತನ ಜೊತೆ ಆ ಯುವತಿ. 30 ಲಕ್ಷದ ಒಡವೆ ಧರಿಸಿದ ಮಹಿಳೆ ನಾಪತ್ತೆಗೆ ಇದೀಗ ಟ್ವಿಸ್ಟ್ ಸಿಕ್ಕಿದ್ದು ಪ್ರೇಮಿಯ ಜೊತೆ ಪತ್ತೆಯಾಗಿದ್ದಾಳೆ ಯುವತಿ. ಡೇವಿಡ್ ಎಂಬಾತನ ಜೊತೆ ಪತ್ತೆಯಾಗಿದ್ದು ಡೇವಿಡ್ ಎಂಬಾತನನ್ನು ಆಕೆ ಪ್ರೀತಿಸ್ತಾ ಇದ್ಲು. ಫೆಬ್ರವರಿ 14ರಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು. ಖಾಕಿ ಶೋಧ ನಡೆಸಿದ ಬಳಿಕ ಆಕೆ ಎಲ್ಲಿದ್ದಾಳೆ ಅನ್ನುವಂಥದ್ದು ಪತ್ತೆಯಾಗಿದೆ. ಮದುವೆ ಸಮಾರಂಭಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಡವೆ ಧರಿಸಿಕೊಂಡು ಬಂದಿದ್ದಂಥ ಮಹಿಳೆ ಇದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ರು. ಮೊಬೈಲ್ ಲೊಕೇಶನ್ ಪತ್ತೆ ಹಚ್ಚಿರುವಂಥ ಪೊಲೀಸರು ಕೊನೆಗೂ ಕೂಡ ಆಕೆ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿದರೆ ಕುಣಿಗಲ್ನ ಲಾಡ್ಜ್ನಲ್ಲಿ ಹೊರ ರಾಜ್ಯದ ಹುಡುಗನ ಜೊತೆ ಪತ್ತೆಯಾಗಿದ್ದು ಅಲ್ಲಿಗೆ ಮಿಸ್ಸಿಂಗ್ ಪ್ರಕರಣ ಸುಖಾಂತ್ಯ ಕಂಡಿದೆ. ನಿಗೂಢವಾಗಿ ಮಹಿಳೆ ಕಣ್ಮರೆಯಾಗಿದ್ರು. ಮದುವೆ ಸಮಾರಂಭಕ್ಕೆ ಅಂತ ಬಂದಿದ್ದಂಥ ಮಹಿಳೆ ಈಗ ಆಕೆ ಕುಣಿಗಲ್ನ ತನ್ನ ಪ್ರೇಮಿಯ ಜೊತೆ ಪತ್ತೆಯಾಗಿದ್ದಾರೆ. ಕುಣಿಗಲ್ನ ಲಾಡ್ಜೊಂದರಲ್ಲಿ ಪತ್ತೆಯಾಗಿದ್ದಾರೆ. ಫೆಬ್ರವರಿ 12ರಂದು ಮದುವೆಗೆ ಅಂತ ಹೊರಟಿದ್ದಂಥ ಪ್ರಿಯಾಂಕಾ ಎಂಬ ಮಹಿಳೆ ಸುಮಾರು 30 ಲಕ್ಷ ರೂಪಾಯಿ ಒಡವೆ ಧರಿಸಿ ಮದುವೆಗೆ ಅಂತ ಹೋಗಿರ್ತಾರೆ. ಆದರೆ ಇದಕ್ಕಿದ್ದ ಹಾಗೆಯೇ ಆಕೆ ಮಿಸ್ಸಿಂಗ್ ಆಗಿದ್ರು. ಆ ಬಳಿಕ ಆಕೆಯ ಹುಡುಕಾಟ ನಡೆಸಿದಾಗ ಬೇಲೂರಿನ ಕೆರೆಯೊಂದರ ಬಳಿ ಆಕೆಯ ಒಳ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದ್ದರಿಂದ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಥವಾ ಯಾರಾದರೂ ಕೊಲೆ ಮಾಡಿರಬಹುದು. ಒಡವೆಯ ಕಾರಣಕ್ಕೆ, ಒಡವೆ ಆಸೆಗೆ ಅಂತಲೇ ಭಾವಿಸಲಾಗಿತ್ತು. ಒಂದಷ್ಟು ಆತಂಕಗಳು ಕೂಡ ಇತ್ತು. ಕೊನೆಗೂ ಕೂಡ ಆ ಯುವತಿ ಪತ್ತೆಯಾಗಿದ್ದಾಳೆ. ಕುಣಿಗಲ್ನ ಲಾಡ್ಜ್ನಲ್ಲಿ ಪ್ರೇಮಿಯ ಜೊತೆ ಪತ್ತೆಯಾಗಿದ್ದು ಡೇವಿಡ್ ಎಂಬಾತನ ಜೊತೆ ಆಕೆ ಮದುವೆ ಮನೆಯಿಂದಲೇ ನೇರವಾಗಿ ಓಡು ಬಂದು ಆತನ ಜೊತೆ ಇದ್ಲು ಅನ್ನುವಂಥದ್ದು ಕೂಡ ಇದೀಗ ಸಿಗ್ತಾ ಇರುವಂಥ ಮಾಹಿತಿ. ಮರಳಿ ಮನೆಗೆ ಬಾರದೆ ಆತಂಕ ಮೂಡಿಸಿದ್ದಂಥ ಮಹಿಳೆ ಫೆಬ್ರವರಿ 14ರಂದು ನಡೆದಂಥ ಒಂದು ಮದುವೆ ಸಮಾರಂಭದಲ್ಲಿ ಕಾಣಿಸ್ಕೊಂಡಿದ್ದ ಮಹಿಳೆ ಇದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆಗಿದ್ದು 30 ಲಕ್ಷ ರೂಪಾಯಿ ಒಡವೆ ಧರಿಸಿಕೊಂಡು ಮದುವೆಗೆ ಆಗಮಿಸಿದ್ದಂಥ ಮಹಿಳೆ ನಾಪತ್ತೆಯಾಗಿದ್ಲು. ಕೊನೆಗೂ ಮೊಬೈಲ್ ಲೊಕೇಶನ್ ಆಧರಿಸಿ ಸ್ಥಳವನ್ನು ಪತ್ತೆ ಹಚ್ಚಲಾಗಿದೆ. ಕುಣಿಗಲ್ ಲಾಡ್ಜ್ನಲ್ಲಿ ಹೊರ ರಾಜ್ಯದ ಹುಡುಗನ ಜೊತೆ ಪತ್ತೆಯಾಗಿದ್ದಾರೆ ಆ ಮಹಿಳೆ. ಕೊನೆಗೂ ಈ ಪ್ರಕರಣ ಆತಂಕವನ್ನು ಮೂಡಿಸಿದ್ದಂಥ ಈ ಪ್ರಕರಣ ಸುಖಾಂತ್ಯ ಕಂಡಿದೆ. ಆದರೆ ಓರ್ವ ಯುವಕನ ಜೊತೆ ಯುವತಿ ಪತ್ತೆಯಾಗಿರುವುದರ ಕುರಿತಾಗಿ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ಮೂಲದ ಪ್ರಿಯಾಂಕಾ ಚಿಕ್ಕಮಗಳೂರಿನ ಮದುವೆ ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದಂಥ ಸಂದರ್ಭ ಫೆಬ್ರವರಿ 12ರಂದು ಸಂಜೆ 7:30 ಸುಮಾರಿಗೆ ಕುಟುಂಬದ ಸದಸ್ಯರಿಗೆ ಕರೆ ಮಾಡಿರ್ತಾರೆ. ಆ ನಂತರದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆಕೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಆತಂಕದಲ್ಲಿದ್ದಂತಹ ಕುಟುಂಬಸ್ಥರಿಗೆ ಆಕೆ ಕರೆ ಮಾಡಿ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಆಯಿತು ಅಂತಂದಾಗ ಒಂದಷ್ಟು ಆತಂಕ ಶುರುವಾಗಿತ್ತು. ಬೇಲೂರಿನ ಕೆರೆಯ ಬಳಿ ಆಕೆಯ ಉಡುಪುಗಳು ಪತ್ತೆಯಾಗಿದ್ದು, ಚಪ್ಪಲಿ ಪತ್ತೆಯಾಗಿತ್ತು ಅಂದಾಗ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂಥ ಆತಂಕ ಇತ್ತು. ಅಥವಾ ಯಾರಾದರೂ ಒಡವೆ ಆಸೆಗೆ ಆಕೆಯನ್ನು ಮರ್ಡರ್ ಮಾಡಿರಬಹುದು ಅನ್ನುವಂಥ ಆತಂಕ ಕೂಡ ಕುಟುಂಬಸ್ಥರಿಗಿತ್ತು. ಈ ಸಂಬಂಧ ತನಿಖೆ ನಡೆಸಿದ್ದಂಥ ಪೊಲೀಸರಿಗೆ ಕೊನೆಗೂ ಕೂಡ ಆಕೆಯ ಮಿಸ್ಸಿಂಗ್ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದ್ದು. ತನ್ನ ಪ್ರಿಯಕರ ಡೇವಿಡ್ ಎಂಬಾತನ ಜೊತೆ ಕುಣಿಗಲ್ನ ಲಾಡ್ಜ್ನಲ್ಲಿ ಯುವತಿ ಪತ್ತೆಯಾಗಿದ್ದು ಈ ಪ್ರಕರಣ ಕೊನೆಗೂ ಕೂಡ ಸುಖಾಂತ್ಯ ಕಂಡಂತಾಗಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವಕ ಯಾರು, ಡೇವಿಡ್ ಎಂಬಾತ, ಪರಿಚಯ ಹೇಗೆ, ಇಬ್ಬರು ಏನು ಪ್ರೀತಿಸ್ತಿದ್ದಾರಾ ಅಥವಾ ಏನಾದರೂ ಆಕೆಯನ್ನು ಏಮಾರಿಸಿ ಕರ್ಕೊಂಡು ಬಂದಿದ್ದ, ಇದೆಲ್ಲದರ ಕುರಿತಾಗಿ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.